सेवंत पे कमीशन के लिए सरकारी नौकरों की हड़ताल। सेवंत पे कमीशन की सिफारिश जारी करने की मांग को लेकर विधानसौधा के आंगन में विकास सौदा के बाहर गांधी जी की मूर्ति के पास सिंबॉलिक शांत तरीके से हड़ताल करके सरकार पर दबाव डाला गया कि जल्द राज्य के सरकारी नौकरों को सेवंत पे कमीशन जारी करने, एनपीएस रद्द करके पुरानी पेंशन पॉलिसी देने की मांग करते हुए सड़क श्री के नेतृत्व में सरकार के अंडर सेक्रेटरी को दिया गया मेमोरेंडम। ಏನೇ ಭಿನ್ನಾಭಿಪ್ರಾಯಗಳಿರಲಿ, ಸಂಘಟನೆ ಹೋರಾಟ ನಮ್ಮ ಹಕ್ಕುಗಳು ಅನ್ನುವಂತ ವಿಚಾರಗಳು ಬಂದಾಗ ಸರ್ಕಾರಿ ನೌಕರ ಧರ್ಮ. ಆ ಕಾರಣಕ್ಕಾಗಿ ನಾವು 29ನೇ ತಾರೀಕಿಂದ ಸಾಂಕೇತಿಕವಾಗಿ ತೀರ್ಮಾನ ಮಾಡಿದ್ದೇವೆ. ಸರ್ಕಾರ ಮಾತುಕತೆ ಕರೀತದೆ. ಮಾತಾಡಿದಾಗ ಆದೇಶ ಬಂದ ಮೇಲೆ ನಾವೆಲ್ಲ ಸಂಘಟಕರು ಕೂಡ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂತ ರಿಪೋರ್ಟ್ ಕೊಟ್ಟಿಲ್ಲ. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಒಂದು 4-5 ಜನ ಬೆಂಗಳೂರು ನಗರದ ಸಚಿವಾಲಯದ ನೌಕರೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸರ್ಕಾರಕ್ಕೆ ಮನವಿ ಕೊಡೋ ಕಾರ್ಯಕ್ರಮನ ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ವಿ. ತಾಲೂಕು ಜಿಲ್ಲೆಯಲ್ಲಿ ಈಗಾಗಲೇ 75% ಮುಗಿದಿದೆ. ಬೆಂಗಳೂರು ಇವತ್ತು ಕೊಟ್ವಿ. ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೆ 3 ಪ್ರಮುಖ ವಿಚಾರಗಳನ್ನ ಇಟ್ಕೊಂಡು ಮನವಿಯನ್ನು ಕೊಟ್ಟಿದ್ದೇವೆ. ರಾಜ್ಯದ ಸರ್ಕಾರಿ ನೌಕರ 7ನೇ ವೇತನ ಆಯೋಗ ರಚನೆಯಾಗಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಅವು ಕೊಟ್ಟಿರುವಂಥ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥದ್ದು ಒಂದು ಬೇಡಿಕೆ. ಕಾರಣ ಏನು ಅಂದರೆ ಈಗಾಗಲೇ 19 ತಿಂಗಳು ಕಳೆದಿದೆ, 2 ವರ್ಷ ಅವಧಿ ಮುಗಿದಿದ್ರು ಕೂಡ ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ ಅನ್ನುವಂಥದ್ದು ಒಂದು ಪ್ರಮುಖವಾಗಿರುವಂಥ ಕಾರಣ. ಮತ್ತು ಜೊತೆಗೆ ಜನರ ಜೀವನ, ಲೈಫ್ ಸ್ಟೈಲು, ನೌಕರರ ದೈನಂದಿನ ಬದುಕು ಕೂಡ ತುಂಬ ಕಷ್ಟದಿಂದ ಕೂಡಿದೆ ಅನ್ನುವಂಥದ್ದು ಕಾರಣವನ್ನು ಇಟ್ಟು ಗಮನ ಸೆಳೆದಿದ್ದೇವೆ. ಹಾಗೆ NPS OPS ಆಗಬೇಕು ಅನ್ನುವ ಡಿಮ್ಯಾಂಡು ಕಳೆದ 7-8 ವರ್ಷಗಳಿಂದ ಇದೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಒಂದು ಸಮಿತಿ ರಚನೆ ಮಾಡಿದ್ರು ಕೂಡ ಅದು ಅಧ್ಯಯನ ಮಾಡಿಲ್ಲ, ರಿಪೋರ್ಟ್ ಕೊಟ್ಟಿಲ್ಲ, ಸರ್ಕಾರದ ಮುಂದೆ ವಾದವನ್ನು ಕೂಡ ಮಂಡಿಸಿಲ್ಲ, ಯಾವ ಸಭೆಗಳು ಮಾಡಿಲ್ಲ. ಹಾಗಾಗಿ ಅದು ಕೂಡ ಒಂದು ವಿಚಾರವನ್ನು ಇಟ್ಕೊಂಡು NPS OPS ಆಗಬೇಕು ಅನ್ನುವಂಥ 2ನೇ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಅದ್ರ ಜೊತೆ ರಾಜ್ಯದ ಸರ್ಕಾರಿ ನೌಕರಿಗೆ ಉಚಿತ ಆರೋಗ್ಯ ಕೊಡುವಂಥ ಯೋಜನೆ 2022 ಬಜೆಟಲ್ಲಿ ಬಂತು, ಕ್ಯಾಬಿನೆಟಲ್ಲಿ ಬಂತು. ಸರ್ಕಾರಿ ಆದೇಶ 3 ಸಲ ಆಯಿತು. ಲೋಕಾರ್ಪಣೆ ಬ್ಯಾಂಕ್ವೆಟ್ ಹಾಲಲ್ಲಿ ಮುಖ್ಯಮಂತ್ರಿಗಳಿಂದ ಆದರೂ ಕೂಡ ಒಬ್ಬ ಸರ್ಕಾರಿ ನೌಕರಿಗೆ ಇವತ್ತಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಿಕ್ಕಾಗಿಲ್ಲ. ಈ 3 ಪ್ರಮುಖವಾಗಿರುವಂಥ ವಿಚಾರಗಳನ್ನು ಇಟ್ಕೊಂಡು ಈ ಒಂದು ತಿಂಗಳಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಸರ್ಕಾರಿ ಆದೇಶದ ಮೂಲಕ ಅನ್ನುವಂಥ ಡಿಮ್ಯಾಂಡನ್ನು ಚೀಫ್ ಸೆಕ್ರೆಟರಿಗೆ ಮನವಿಯನ್ನು ಕೊಟ್ಟು ನಾವು ಬಂದಿದ್ದೇವೆ.